ನಾವು ಈ ವಿಡಿಯೋದಲ್ಲಿ ದಕ್ಷಿಣ ಕಾಶಿ ಅಂತ ಪ್ರಸಿದ್ಧವಾಗಿರುವ ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಗಾಡೀಲಿ ನಾನು ನಮ್ಮ ಫ್ರೆಂಡ್ ರವಿ ಹೋಗ್ತಾ ಇದ್ದೀವಿ. ನೋಡ್ಬೋದು ಅಲ್ಲಿದೆ ಶಿವಗಂಗೆ ಬೆಟ್ಟ. ಇನ್ನೊಂದು 4-5 ಕಿಲೋಮೀಟ್ರು ಹೋಗ್ತಾ ಇದ್ದೀವಿ. ನಮ್ಮೂರಿಂದ ಕೇವಲ 7ರಿಂದ 8 ಕಿಲೋಮೀಟ್ರ್ ಅಷ್ಟೇ ಆಗೋದು. ಈಗ ಆಲ್ರೆಡಿ ಬಂದು ಇವಾಗ ಫಸ್ಟ್ ಹತ್ತಕ್ಕೆ ಶುರು ಮಾಡಿದ್ದೀವಿ, ಹತ್ತುತ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಹಚ್ಚ ಹಸಿರಿನಿಂದ ಕೂಡಿದೆ. ಇವನು ರವಿ ಮರನೇ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಾನೆ. ಆಯ್ತು ನಡಿ ನಡಿಯೋ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಸುಂದರವಾಗಿದೆ. ಇಲ್ಲಿ ಗಿಳಿಶಾಸ್ತ್ರ ಹೇಳ್ತಾರೆ, ನಮಗೂ ಅದಕ್ಕೂ ಸಂಬಂಧವಿಲ್ಲ. ಈ ಅಂಗಡಿ ಇನ್ನೂ ಓಪನ್ ಆಗಿಲ್ಲ. ಬಾರೋ ಲೇ ರವಿ, ಗಿಣಿಶಾಸ್ತ್ರ ಕೇಳಿ ಬಾರೋ. ನೋಡಿ ಫ್ರೆಂಡ್ಸ್, ಹಿಂಗೆ ಬೆಟ್ಟಕ್ಕೆ ನಾವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಮಾಡ್ಬಿಟ್ರಿ. ಹಂಗೆ ಯಾರನ್ನ ಇದ್ರೆ ಕಮೆಂಟ್ ಮಾಡಿ. ಯಾರನ್ನ ಹತ್ತಕ್ಕೆ ಆಸೆ ಇದ್ರೆ ಹಂಗೆ ಹತ್ಬಿಡ್ರಿ ನಮ್ಮ ಜೊತೆ. ನಿಮಗೇನು ಏನಕ್ಕೆ ಯಾರು ಕೋತಿ ಕಿತ್ಕಾಯ್ತಲ್ವ. ಇಲ್ಲಿ ಇನ್ನೊಂದೇನೆಂದರೆ ಕೋತಿಗಳ ಕಾಟ ಜಾಸ್ತಿ. ಏನಾದರೂ ಅಂದರೂ ಬ್ಯಾಗಲ್ಲಿ ಇಟ್ಕೊಂಡಿರ್ಬೇಕು. ಅಲ್ಲಿ ನೋಡಿ ರವಿ ಫುಲ್ ಜೋಶಲ್ಲಿ ಹತ್ಕೊಂಡು ಓಡೋತಾವನೆ. ನೋಡೋಣ ಅವನ ಜೋಶ್ ಎಲ್ಲಿಗನ ಇರುತ್ತೆ. ಅಂತೂ ಇಂತೂ ಒಂದು ಮಟ್ಟಿಗೆ ಅರ್ಧ ಬೆಟ್ಟ ಹತ್ತಿದ್ದೀವಿ. ನೋಡ್ಬೋದು ಎಷ್ಟೊಂದು ಶಿವಲಿಂಗಗಳಿವೆ, ಎಲ್ಲ ಹೆಸರುಗಳು ಬರ್ತವೆ. ರವಿ ಜೋಶ್ ಖಾಲಿ ಆಗೋಯ್ತು. ನೋಡ್ತಾವನ್ ಬೆಟ್ಟ ಮುಂದಕ್ಕೆ ಹೆಂಗಪ್ಪ ಹತ್ತದು ಅಂತ. ನಡಿಯೋ. ನಾವಿವಾಗ ಇದ್ದೀವಿ ಬಸವಣ್ಣ ಹತ್ರ. ನೋಡೋಣ ಬನ್ನಿ, ಮ್ಯಾಲೆ ಕತ್ತು ಹೋಗೋಣ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಈಗ ನಾವು ಶಿವಗಂಗೆ ಬೆಟ್ಟದ ತುದಿಯಲ್ಲಿದ್ದೀವಿ. ನೀವು ಇಲ್ಲಿಂದ ನೋಡ್ಬೋದು. ತಡೀರಿ, ಇನ್ನೊಂದು ಸ್ವಲ್ಪ ಮೇಲೆ ಹೋಗಿ ತೋರಿಸ್ತೀನಿ ಎಷ್ಟು ಚೆನ್ನಾಗೈತೆ ಅಂತ. ನೋಡಿ, ಇವಾಗ ನೀವು ನೋಡ್ಬೋದು ನೀಟಾಗಿ. ನಾವು ಬಸವಣ್ಣನ ಹತ್ರ ಇದ್ದೀವಿ. ಏನು ಮಾಡೋ ನೋಡಿ, ಇಲ್ಲಿಂದ ಕೆಳಗಡೆ ಕಾಣ್ತಾ ಇದೆ ಫುಲ್ಲು ಪ್ರಪಾತ.
ಇದನ್ನ ನೋಡಿ, ಇಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಹಾಲು ಕುತ್ತಂತೆ ನೋಡ್ಬೋದು. ಇನ್ನೇನು ವಿಡಿಯೋ ಮುಗಿತಾ ಬಂತು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋದಲ್ಲಿ ಒಂದು ಸೀಕ್ರೆಟ್ ಇದೆ, ಅದೇನು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಆ ಸೀಕ್ರೆಟ್ ಅರ್ಥ ಆಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.